ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ IT2 ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋ ಬಂದುಬಿಟ್ಟು ಪಾರ್ಟ್ 9 ವಿಡಿಯೋ ಆಗಿದೆ. ನಾನು ಆಲ್ರೆಡಿ ಪಾರ್ಟ್ 1 to 8ವರೆಗೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು 9th ವಿಡಿಯೋ ಆಗಿದೆ. ಇದು ಲಾಯರ್ ರಿಲೇಟೆಡ್ ಅಂದರೆ ಕೇಸ್ 3 ಲಾಯರ್ ರಿಲೇಟೆಡ್ ಸೆಕೆಂಡ್ ಪ್ರಾಬ್ಲಮ್ ಆಗಿದೆ. ಓಕೆನಾ? ಸೊ ಸೆಕೆಂಡ್ ಪ್ರಾಬ್ಲಮ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 2015 ಕ್ವಶನ್ ಪೇಪರ್ ಆಗಿದೆ. 2015 ಒಂದು ಕ್ವಶನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ, Mr. Dharmaraj is a reputed lawyer in Bangalore. He has prepared income and expenses account after the year ending 31/3/2023 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಲಾಯರ್ ರಿಲೇಟೆಡ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅವರೇ ಮೆನ್ಷನ್ ಮಾಡಿರ್ತಾರೆ ಲಾಯರ್ ಅಥವಾ ಅಡ್ವೊಕೇಟ್ ಅಂತ ಹೇಳಿ ಮೆನ್ಷನ್ ಮಾಡಿರ್ತಾರಲ್ಲ, ಅದು ಆ ರಿಲೇಟೆಡ್ ಅಂತ ಹೇಳಿ ನೀವು ಕ್ಲಾಸಿಫೈ ಮಾಡಿ ಆ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನೋದನ್ನ ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಮಿಸ್ಟರ್ ಧರ್ಮರಾಜ್ ಅನ್ನೋರು ಒಬ್ಬ ರೆಪ್ಯೂಟೆಡ್ ಲಾಯರ್ ಆಗಿರ್ತಾರೆ ಇನ್ ಬ್ಯಾಂಗ್ಳೂರಲ್ಲಿ. ಸೊ ಅವರ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ, ಫಸ್ಟೇ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಆಮೇಲೆ ಇನ್ಕಮ್ನ ಕೊಟ್ಟಿದ್ದಾರೆ. ಬಿಕಾಸ್ ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ. ಆಮೇಲೆ ನೀವು ಎಕ್ಸಾಮಲ್ಲಿ ಫಸ್ಟೇ ಎಕ್ಸ್ಪೆನ್ಸಸ್ನ ನೀವು ತೊಗೊಳ್ಬಾರ್ದು. ಓಕೆನಾ? ಫಸ್ಟ್ ನಿಮ್ಗೆ ಎಕ್ಸ್ಪೆನ್ಸಸ್ ಯಾರು ಕೊಟ್ಟಿರಲಿ, ಇನ್ಕಮ್ ಯಾರು ಕೊಟ್ಟಿರಲಿ, ಬಟ್ ನೀವು ಏನು ಮಾಡಬೇಕು ಅಂದರೆ, ಫಸ್ಟ್ ನೀವು ಇನ್ಕಮೇ ತೊಗೋಬೇಕೇ ಹೊರತು ಎಕ್ಸ್ಪೆನ್ಸಸ್ನ ಇನ್ಕಮ್ ಜೊತೆಗೆ ಮೈನಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಏನೇನೆಲ್ಲ ಎಕ್ಸ್ಪೆನ್ಸಸ್ನ ನಾವು ತಗೋಬೇಕು ಅಂದರೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದರೆ ಏನು, ಪರ್ಸ್ನಲ್ ಅಲ್ವಾ, ಇದು ನಾವು ಕನ್ಸಿಡರ್ ಮಾಡಲ್ಲ. ಆಫೀಸ್ ಎಕ್ಸ್ಪೆನ್ಸಸ್ ಫಾರ್ ದಿ ಪ್ರೊಫೆಷನ್ ಯೂಸಸ್, ಸೊ ಇದನ್ನು ಕನ್ಸಿಡರ್ ಮಾಡ್ತೀವಿ. ಚಾರಿಟಿ ಅಂದರೆ ಇದನ್ನು ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಟೆಲಿಫೋನ್ ಚಾರ್ಜಸ್ ಅಥವಾ ಟೆಲಿಫೋನ್ ಎಕ್ಸ್ಪೆನ್ಸಸ್ ಬಂದು ಪ್ರೊಫೆಷ್ನಲ್ ರಿಲೇಟೆಡ್, ಸೊ ಅದನ್ನು ತೊಗೊಳ್ತೀವಿ. IT ತೊಗೊಳ್ಳಲ್ಲ. ಇನ್ಕಮ್ ಟ್ಯಾಕ್ಸ್ ಅಪೀಲ್ ಏನಾದರೂ ಆಗಿರೋ ತೊಗೊಳ್ತಿದ್ದೋ, ಬಟ್ ಇಲ್ಲಿ ಬರೀ IT ಕೊಟ್ಟಿರೋ ರೀಸನಿಂದ ತೊಗೊಳ್ಳಲ್ಲ. ರೆಂಟ್ನ ತೊಗೊಳ್ತೀವಿ. ಗಿಫ್ಟ್ ಫ್ರಮ್ ಡಾಟರ್ನ ತೊಗೊಳಕ್ಕೆ ಹೋಗಲ್ಲ. ಎಲೆಕ್ಟ್ರಿಸಿಟಿ ಚಾರ್ಜಸ್ನ ತೊಗೊಳ್ತೀವಿ, ಯಾಕೆಂದರೆ ಪ್ರೊಫೆಷ್ನಲ್ಲು. ಡೊನೇಷನ್ ಟು NDF ಅಥವಾ ಕಾಂಟ್ರಿಬ್ಯೂಷನ್ ಟು PPF, ಇವೆರಡು ಏನು ಅಂದರೆ ಪರ್ಸ್ನಲ್ ರಿಲೇಟೆಡು. ಅವ್ರಿಗೆ ಬೇಕಾದ ಡೊನೇಷನ್ ಮಾಡ್ತಾರೆ ಅಥವಾ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಇಲ್ಲ ಅಂದರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಇವೆರಡೂ ನಾವು ತೊಗೊಳ್ಳಲ್ಲ. ನೆಕ್ಸ್ಟ್ ಜರ್ನಲ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕನ್ಸಿಡರ್ ಮಾಡ್ತೀವಿ, ಯಾಕೆಂದರೆ ಇದು ಪ್ರೊಫೆಷ್ನಲ್ ರಿಲೇಟೆಡು. ನೆಕ್ಸ್ಟ್ ಸ್ಯಾಲ್ರಿ ಕೊಡಲೇಬೇಕು, ಅದನ್ನು ತೊಗೊಳ್ತೀವಿ. ಪರ್ಚೇಸ್ ಆಫ್ ಮೋಟರ್ ಕಾರ್, ಸೊ ಮೋಟರ್ ಕಾರ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು. ಸೊ ಕಾರ್ನ ತೊಗೊಳ್ತೀವಿ. ವಿತ್ ಡಿಪ್ರಿಸಿಯೇಷನ್ನ ತೊಗೊಳ್ತೀವಿ. ನೆಕ್ಸ್ಟ್ ಪರ್ಚೇಸ್ ಆಫ್ ಫರ್ನಿಚರ್. ಸೊ ಇವಾಗ ಒಂದು ಅಡ್ವೊಕೇಟ್ ಆಫೀಸ್ ಇತ್ತು ಅಂದರೆ ಅಲ್ಲಿ ಫರ್ನಿಚರ್ ಕಂಪಲ್ಸರಿ ಬೇಕೇ ಬೇಕಲ್ವಾ. ಆ ಒಂದು ಫರ್ನಿಚರ್ ಅದು ಕೂಡ ಒಂದು ಪ್ರೊಫೆಷ್ನಲ್ ರಿಲೇಟೆಡ್ ಅಲ್ವಾ, ಸೊ ಅದನ್ನು ತೊಗೊಳ್ತೀವಿ. ನೆಕ್ಸ್ಟ್ LIC ನಿಮಗೆ ಬೇಕಾದ್ರೆ ಮಾಡಿಸ್ತೀರಾ, ಇಲ್ಲ ಅಂದರೆ ಇಲ್ಲ, ಸೊ ಅದನ್ನು ತೊಗೊಳಕ್ಕೆ ಹೋಗಲ್ಲ. ಮೋಟರ್ ಕಾರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಇದನ್ನು ಕನ್ಸಿಡರ್ ಮಾಡ್ತೀವಿ. ಪರ್ಚೇಸ್ ಆಫ್ ಟೈಪ್ ರೈಟರ್, ಸೊ ಒಬ್ಬ ಅಡ್ವೊಕೇಟ್ ಅಂದ ತಕ್ಷಣ ಅವ್ರಿಗೆ ಟೈಪ್ ರೈಟರ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು, ಸೊ ಅದಕ್ಕೆ ಅದನ್ನು ತೊಗೊಳ್ತೀವಿ. ನೆಕ್ಸ್ಟ್ ಎಕ್ಸೆಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್, ಇದನ್ನು ಇಗ್ನೋರ್ ಮಾಡ್ತೀವಿ. ಓಕೆನಾ? ಇವಾಗ ಏನೇನೆಲ್ಲ ಎಕ್ಸ್ಪೆನ್ಸಸ್ ತೊಗೋಬೇಕು ಅಂತ ಒಂದು ಐಡಿಯಾ ಸಿಕ್ತು. ಅದೇ ರೀತಿ ಇನ್ಕಮ್ಸ್ ಏನೇನೆಲ್ಲ ತೊಗೋಬೇಕು ಅಂದರೆ, ಲೀಗಲ್ ಫೀಸ್. ಸೊ ಲೀಗಲ್ ಫೀಸ್ ಅನ್ನೋದು ಒಬ್ಬ ಲಾಯರ್ಗೆ ಬಂದೇ ಬರುತ್ತಲ್ವ, ಸೊ ಅದಕ್ಕೆ ಲೀಗಲ್ ಫೀಸ್ನ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಪೆಷಲ್ ಕಮಿಷನ್. ಸೊ ಸ್ಪೆಷಲ್ ಏನೋ ಒಂದು ಕಮಿಷನ್ ಬರ್ತಿದೆ, ಅದು ಸ್ಪೆಷಲ್ ಆದರೂ ಬರಲಿ ಅಥವಾ ಏನೇ ಬೇಸಿಸ್ ಮೇಲೆ ಆದರೂ ಬರಲಿ, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಫೀಸ್, ಅಂದರೆ ಅಪಾಯಿಂಟ್ಮೆಂಟ್ ಫೀಸು ಕೂಡ ಒಬ್ಬ ಲಾಯರ್ಗೆ ಅದು ಕೂಡ ಒಂದು ಇನ್ಕಮೇ ಅಲ್ವಾ, ಅದನ್ನು ಕನ್ಸಿಡರ್ ಮಾಡ್ತೀವಿ. ಹೌಸ್ ರೆಂಟ್, ಸೊ ಹೌಸ್ ರೆಂಟ್ ಬಂದುಬಿಟ್ಟು ಅವ್ರ ಪರ್ಸ್ನಲ್ಲು, ಸೊ ಪರ್ಸ್ನಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ನಾವು ತೊಗೊಳಕ್ಕೆ, ಇನ್ಕಮ್ ಆಗಿರಲಿ ಎಕ್ಸ್ಪೆನ್ಸಸ್ ಆಗಿರಲಿ ನಾವು ತೊಗೊಳಕ್ಕೆ ಹೋಗಲ್ಲ. ಓಕೆನಾ? ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ ಏನಾದರೂ ಇಂಟ್ರೆಸ್ಟ್ ಬರ್ತಿದ್ರೆ ಅದನ್ನು ನಾವು ತೊಗೊಳ್ಳಲ್ಲ. ಸ್ಯಾಲ್ರಿ ಆಫ್ ಪಾರ್ಟ್ ಟೈಮ್ ಜಾಬ್ ಅಥವಾ ಪಾರ್ಟ್ ಟೈಮ್ ಲೊಕೇಶನ್, ಅದನ್ನು ನಾವು ತೊಗೊಳಕ್ಕೆ ಹೋಗಲ್ಲ. ಇಷ್ಟು ನಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋವಂಥ ಒಂದು ಐಟಮ್ಸ್ ಆಗಿದೆ. ಇನ್ನು ನೆಕ್ಸ್ಟ್ ನಮ್ಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ಏನು ಅಂದರೆ, ಮಿಸ್ಟರ್ ಧರ್ಮರಾಜ್ ಲೀವ್ಸ್ ಇನ್ ಹಾಫ್ ಆಫ್ ದಿ ಹೌಸ್ ಆ್ಯಂಡ್ ಅದರ್ ಹಾಫ್ ಈಸ್ ಯೂಸ್ ಫಾರ್ ಆಫೀಸ್ ರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಚಾರ್ಜಸ್ ಆರ್ ರೆಸ್ಪೆಕ್ಟ್ ಟು ದರ್ ಹೌಸ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಮಿಸ್ಟರ್ ಧರ್ಮರಾಜ್ ಅನ್ನೋರು ಹೌಸ್ ಅಂದರೆ ಅವ್ರ ಮನೇಲಿ ಅರ್ಧ ಬಂದುಬಿಟ್ಟು ಮನೆಗೋಸ್ಕರ ಯೂಸ್ ಮಾಡ್ತಿದ್ದಾರೆ. ಇವಾಗ ಒಂದು ಮನೆ ಇದೆ ಅಂದರೆ ಆ ಮನೇಲಿ ಅರ್ಧ ಮನೇನ ಯೂಸ್ ಮಾಡ್ತಿದ್ದಾರೆ, ಆ್ಯಂಡ್ ಇನ್ನರ್ಧ ಏನು ಮಾಡ್ತಿದ್ದಾರೆ ಅಂದರೆ ಪ್ರೊಫೆಷ್ನಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದಾರೆ, ರೆಂಟ್ ಅಂತ ಹೇಳಿ ಕೊಡ್ತಿದ್ದಾರಲ್ವಾ.
ನಾವು ಬರೀ ಹಾಫ್ ಆಫ್ ದಿ ಮಾತ್ರ ರೆಂಟ್ನ ಕನ್ಸಿಡರ್ ಮಾಡ್ತೀವಿ ಹೊತ್ತು ಇನ್ನು ರಿಮೈನಿಂಗ್ನ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗಲ್ಲ. ಓಕೆನಾ, ಇಲ್ಲ ಅದಕ್ಕೆ ರೆಂಟಲ್ಲಿ ಒನ್ಲಿ ಹಾಫ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ರಿಮೈನಿಂಗ್ ಹಾಫ್ ಏನಿದೆ ಪರ್ಸ್ನಲ್ ಯೂಸ್. ಸೊ ಪರ್ಸ್ನಲ್ ಯೂಸ್ನ ನಾವು ಕನ್ಸಿಡರ್ ಮಾಡಲ್ಲ, ಓನ್ಲಿ ಫಾರ್ ದಿ ಪ್ರೊಫೆಷ್ನಲ್ ಯೂಸ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಕ್ಕೆ ಹೋಗ್ತೀವಿ. ಓಕೆನಾ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹಾಫ್ ಆಫ್ ದಿ ಕಾರ್ ಎಕ್ಸ್ಪೆನ್ಸಸ್ ಆರ್ ರಿಲೇಟೆಡ್ ಟು ಪರ್ಸ್ನಲ್ ಯೂಸ್. ಹಾಫು ಪರ್ಸ್ನಲ್ ಯೂಸ್ ಆದರೆ ಇನ್ನು ರಿಮೈನಿಂಗ್ ಹಾಫ್ ಏನಾಗುತ್ತೆ ಪ್ರೊಫೆಷ್ನಲ್ ಯೂಸ್ ಅಲ್ವಾ. ಸೊ ಪ್ರೊಫೆಷ್ನಲ್ ಯೂಸ್ನ ಮಾತ್ರ ನಾವು ತೊಗೊಳ್ತೀವಿ, ಪರ್ಸ್ನಲ್ ಯೂಸ್ನ ನಾವು ಇಗ್ನೋರ್ ಮಾಡ್ತೀವಿ. ಓಕೆನಾ, ಹಾಫ್ ಈಸ್ ಫಾರ್ ಪ್ರೊಫೆಷ್ನಲ್ ಯೂಸ್, ಇದನ್ನು ಮಾತ್ರ ನಾವು ತೊಗೊಳ್ತೀವಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಮೋಟರ್ ಕಾರ್ ಆ್ಯಂಡ್ ಟೈಪ್ ರೈಟರ್ ಈಸ್ 15%, ಫರ್ನಿಚರ್ ಈಸ್ 10%. ಫಾರ್ ಡಿಪ್ರಿಸಿಯೇಷನ್ ಮೋಟರ್ ಕಾರು ಮತ್ತು ಟೈಪ್ ರೈಟರ್ 15% ಕೊಡಬೇಕಂತೆ, ಆ್ಯಂಡ್ ಫರ್ನಿಚರ್ಗೆ 10% ಡಿಪ್ರಿಸಿಯೇಷನ್ ಕೊಡಬೇಕು ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ಈ ಕ್ವಶನ್ ಆಗಿದೆ. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ನ ಡಿವೈಡ್ ಮಾಡಿಕೊಂಡು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆನಾ, ಸೊ ಇವಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಅಸೆಸ್ಸಿ ನೇಮ್ನ ಹಾಕಬೇಕು, ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್, ಇಷ್ಟನ್ನು ಹಾಕಿದ್ಮೇಲೆ ಈ ಪ್ರಾಬ್ಲಮ್ನ ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ, ಪ್ರೊಫೆಷ್ನಲ್ ಇನ್ಕಮ್. ಸೊ ಪ್ರೊಫೆಷ್ನಲ್ ಇನ್ಕಮಲ್ಲಿ ಏನೇನೆಲ್ಲ ಇನ್ಕಮ್ ನೀವು ತೊಗೋಬೇಕು, ಲೀಗಲ್ ಫೀಸು. ಸೊ ಪ್ರೊಫೆಷ್ನಲ್ ಇನ್ಕಮ್ಸಲ್ಲಿ ನೀವು ಏನು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ, ಬರೀ ಯಾವುದೆಲ್ಲ ಇನ್ಕಮ್ಸ್ ತೊಗೋಬೇಕು ಆ ಇನ್ಕಮ್ಸ್ನ ತೊಗೊಂಡ್ರೆ ಸಾಕು, ಯಾವುದನ್ನು ನೀವು ಮಲ್ಟಿಪ್ಲೈ ಆಗಲಿ ಆ್ಯಡ್ ಆಗಲಿ ಏನು ಮಾಡೋಂಗಿಲ್ಲ. ಓಕೆನಾ, ಸೊ ಇಲ್ಲಿ ಲೀಗಲ್ ಫೀಸ್ ಇದೆ, ಲೀಗಲ್ ಫೀಸ್ ಆ್ಯಸ್ ಇಟ್ ಈಸ್ ತೊಗೊಳ್ತೀವಿ 1,26,000 ರೂಪೀಸ್. ನೆಕ್ಸ್ಟು ಕಮಿಷನ್ ಇದೆ. ಸೊ ಕಮಿಷನ್ನು ಕೂಡ ಹಾಗೆ ತಗೊಳ್ತೀವಿ, ಅಂದರೆ ಸ್ಪೆಷಲ್ ಕಮಿಷನ್ 1,400 ಆ್ಯಸ್ ಇಟ್ ಈಸ್ ತಗೊಳ್ತೀವಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಫೀಸ್ ₹2,000, ಅಪಾಯಿಂಟ್ಮೆಂಟ್ ಫೀಸ್ ₹2,000ನ ತೊಗೊಳ್ತೀವಿ. ಇಷ್ಟು ಇನ್ಕಮ್ ಇರೋದು ನೀವು ನೋಡೋದಾದರೆ ಇನ್ಕಮ್ ಕೊಟ್ಟಿರೋದೇ ಸ್ವಲ್ಪ, ಅದರಲ್ಲಿ ಅವ್ರಿಗೆ ಕರೆಕ್ಟಾಗಿ ಪ್ರೊಫೆಷನ್ ರಿಲೇಟೆಡ್ 3 ಇನ್ಕಮ್ ಬರ್ತಿರೋದು. ಸೊ ಅಷ್ಟು ಇನ್ಕಮ್ನ ಆ್ಯಡ್ ಮಾಡಿದಾಗ ನಿಮಗೆ ಪ್ರೊಫೆಷ್ನಲ್ ಇನ್ಕಮ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಎಷ್ಟು ಅಂದರೆ 1,29,400 ರೂಪೀಸ್ ಬಂದುಬಿಟ್ಟು ಪ್ರೊಫೆಷ್ನಲ್ ಇನ್ಕಮ್ ಆಗಿದೆ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಪ್ರೊಫೆಷ್ನಲ್ ಪೇಮೆಂಟ್ ಅಥವಾ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ ನೀವು ಮೈನಸ್ ಮಾಡಬೇಕಾಗುತ್ತೆ. ಏನೇನೆಲ್ಲ ಎಕ್ಸ್ಪೆನ್ಸಸ್ ಇದೆ ಅಂದರೆ ಫಸ್ಟ್ ಬಂದುಬಿಟ್ಟು ಆಫೀಸ್ ಎಕ್ಸ್ಪೆನ್ಸಸ್ 7,000. ಆಫೀಸ್ ಎಕ್ಸ್ಪೆನ್ಸಸ್ಗೆ ಯಾವುದೇ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಆ್ಯಸ್ ಇಟ್ ಈಸ್ 7,000ನ ತೊಗೊಳ್ತೀವಿ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಟೆಲಿಫೋನ್ ಎಕ್ಸ್ಪೆನ್ಸಸ್ಗೂ ಕೂಡ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ನೀವು ಅದಕ್ಕೆ ಆ್ಯಸ್ ಇಟ್ ಈಸ್ 500 ರೂಪೀಸ್ ತೊಗೊಳ್ತೀರಾ. ಬಟ್ ನೆಕ್ಸ್ಟ್ ಏನಿದೆ ಅಂದರೆ ರೆಂಟ್ ಇದೆ. ರೆಂಟ್ ಬಂದುಬಿಟ್ಟು 4,000. ಬಟ್ ಅವ್ರು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಹಾಫ್ ಈಸ್ ಯೂಸ್ ಫಾರ್ ದಿ ಪರ್ಸ್ನಲ್, ಇನ್ ರಿಮೈನಿಂಗ್ ಬಂದುಬಿಟ್ಟು ಪ್ರೊಫೆಷ್ನಲ್ ಅಲ್ವಾ, ಅದಕ್ಕೆ ಹಾಫ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. 4,000 ಇಂಟು ಹಾಫ್ ಮಾಡಿದಾಗ ನಮಗೆ 2,000 ರೂಪೀಸ್ ಬರುತ್ತೆ. ಇನ್ನು ಗಿಫ್ಟ್ ಫ್ರಮ್ ಡಾಟರ್ ಕನ್ಸಿಡರ್ ಮಾಡಲ್ಲ. ಎಲೆಕ್ಟ್ರಿಸಿಟಿ ಚಾರ್ಜಸ್ನ ತೊಗೊಳ್ತೀವಿ. ಎಲೆಕ್ಟ್ರಿಸಿಟಿ ಚಾರ್ಜಸಲ್ಲೂ ಅವ್ರು ಹೇಳಿದ್ದಾರೆ ಏನು ಅಂದರೆ ಹಾಫ್ ಮಾತ್ರ ತೊಗೊಳ್ಳಿ ಅಂತ ಹೇಳಿ. ಸೊ ಇಂಟು ಹಾಫ್ ಮಾಡಿದಾಗ ನಮಗೆ 500 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಇನ್ನೇನು ತೊಗೊಳ್ತೀವಿ ಅಂದರೆ ಸಬ್ಸ್ಕ್ರಿಪ್ಷನ್ ಜರ್ನಲ್ ಸಬ್ಸ್ಕ್ರಿಪ್ಷನ್ ತೊಗೊಳ್ತೀವಿ 3,000. ಸ್ಯಾಲ್ರಿ ತೊಗೊಳ್ತೀವಿ 15,000. ಅದಾದಮೇಲೆ ಪರ್ಚೇಸ್ ಆಫ್ ಮೋಟರ್ ಕಾರ್ ಕೊಟ್ಟಿದ್ದಾರೆ 60,000. ಇಂಟು ಡಿಪ್ರಿಸಿಯೇಷನ್ ಬಂದುಬಿಟ್ಟು 15% ಇಂಟು ಹಾಫ್ ಮಾಡ್ತೀವಿ. ಯಾಕೆಂದರೆ ಕಾರ್ ಹಾಫ್ ಈಸ್ ಫಾರ್ ದಿ ಪರ್ಸ್ನಲ್ ಯೂಸ್, ಇನ್ ರಿಮೈನಿಂಗ್ ಹಾಫ್ ಈಸ್ ಫಾರ್ ದಿ ಪ್ರೊಫೆಷ್ನಲ್ ಯೂಸ್ ಅಂತ ಹೇಳಿ ಕೊಟ್ಟಿರೋದು. ಸೊ ಇಷ್ಟನ್ನು ಕೂಡ ಇಂಟು ಮಾಡಬೇಕಾಗುತ್ತೆ. ಸೊ ಇದು ಕಾರ್ ಅಮೌಂಟು ಇಂಟು 15% ಇಂಟು 1/2ನ ಮಾಡಿಕೊಂಡಾಗ ನಿಮಗೆ 4,500 ರೂಪೀಸ್ ಬರುತ್ತೆ. ಓಕೆನಾ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಪರ್ಚೇಸ್ ಆಫ್ ಫರ್ನಿಚರ್. ಸೊ ಫರ್ನಿಚರ್ ಪರ್ಚೇಸ್ ಮಾಡಿದ್ದಾರೆ, ಹಾಗೆ ಅವ್ರು ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಎಷ್ಟು ಅಂದರೆ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಪರ್ಚೇಸ್ ಆಫ್ ಫರ್ನಿಚರ್ 2,000 ಇಂಟು 10% ಮಾಡಿದಾಗ 200 ರೂಪೀಸ್ ಬರುತ್ತೆ. ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ 6,000. ಸೊ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಗೆ ನೀವು ಇಲ್ಲಿ ಡಿಪ್ರಿಸಿಯೇಷನ್ ತೊಗೊಳ್ಳಲ್ಲ, ಬರೀ ಎಷ್ಟು ಫಾರ್ ದಿ ಪ್ರೊಫೆಷ್ನಲ್ ಯೂಸ್ ಅಷ್ಟನ್ನು ಮಾತ್ರ ನಾವು ತೊಗೊಳ್ತೀವಿ. 6,000 ಇಂಟು ಹಾಫ್ ಮಾಡಿದಾಗ 3,000 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಪರ್ಚೇಸ್ ಆಫ್ ಟೈಪ್ ರೈಟರ್. ಸೊ ಟೈಪ್ ರೈಟರ್ಗೂ ಕೂಡ ಅವ್ರು ಡಿಪ್ರಿಸಿಯೇಷನ್ ಹೇಳಿದ್ದಾರೆ ಎಷ್ಟು ಅಂದರೆ 15%. ಸೊ ಪರ್ಚೇಸ್ ಆಫ್ ಟೈಪ್ ರೈಟರ್ 6,000 ಇಂಟು 15% ಮಾಡಿದಾಗ 900 ರೂಪೀಸ್ ಬರುತ್ತೆ. ಇಷ್ಟೇ ನಿಮಗೆ ಕೊಟ್ಟಿರುವಂಥ ಒಂದು ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮು. ಸೊ ಇವಾಗ ನೀವೇನು ಮಾಡಬೇಕು, ಇಷ್ಟು ಎಕ್ಸ್ಪೆನ್ಸಸ್ನ ನೀವು ಆ್ಯಡ್ ಮಾಡಿದಾಗ ನಿಮಗೆ 36,600 ರೂಪೀಸ್ ಬರುತ್ತೆ. ಈಗ ನೀವು ಇನ್ಕಮಿಂದ ಈ ಒಂದು ರೆಸಿಪ್ಟ್ಸ್ ಅನ್ನೋದೆಲ್ಲ ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಒಂದು ಎಕ್ಸ್ಪೆನ್ಸಸ್ ಅನ್ನೋದೆಲ್ಲ 1,29,400 ಮೈನಸ್ 36,600ನ ಮಾಡಿದಾಗ ನಿಮಗೆ ಟೋಟಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಎಷ್ಟು ಅಂದರೆ
92,800 ರೂಪೀಸ್ ಸಿಗುತ್ತೆ. ಇದು ಇನ್ಕಮ್ ಫ್ರಮ್ ದಿ ಪ್ರೊಫೆಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.